ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾಲಕ್ ಆಲೂ ಪರಾಟನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಉಬ್ಬಿ ಬರೋದು ಮಾಡೋದು ಹೇಗೆ ಅಂತಲೂ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಸ್ವಲ್ಪ ಪಾಲಕನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಗ್ಯಾಸ್ ಮೇಲೆ ಸ್ವಲ್ಪ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಇದ್ದಾಗೆ ವಾಶ್ ಮಾಡಿ ಇಟ್ಕೊಂಡಂತಹ ಪಾಲಕ್ ಸೊಪ್ಪನ್ನು ಇದಕ್ಕೆ ಹಾಕಿಬಿಟ್ಟು ಒಂದು ಕುದಿ ಬರೋ ತನಕ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಜಾಸ್ತಿ ಬೇಯಿಸ್ಕೊಳ್ಳೋಕ್ಕೆ ಹೋಗಬೇಡಿ, ಒಂದೇ ಕುದಿ ಬಂದರೆ ಸಾಕು. ಇವಾಗ ಇದನ್ನು ನಾನು ತೆಕ್ಕೊಂಡು ಸ್ಟ್ರೈನ್ ಮಾಡಿ ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕಿಬಿಟ್ಟು ಅದನ್ನು ತಣ್ಣಗೆ ಮಾಡ್ತಾಯಿದ್ದೇನೆ. ನಾನಿವಾಗ ಸ್ಟ್ರೈನರ್ಗೆ ಹಾಕ್ತಾಯಿದ್ದೇನೆ. ಹಾಗೆ ಸ್ವಲ್ಪ ಇದಕ್ಕೆ ತಣ್ಣೀರು ಬಿಟ್ಟು ತಣ್ಣ ಮಾಡ್ಕೊತಿದ್ದೇನೆ. ಇದು ತಣ್ಣಗಾದಂತಹ ಪಾಲಕನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೊಂಡಿದ್ದೀನಿ. ವಿತೌಟ್ ವಾಟರ್ ರುಬ್ಕೊಳ್ಳಿ. ಹಾಗೆ ಇಲ್ಲಿ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಬ್ಕೊಂಡಂತಹ ಪಾಲಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಪಾಲಕ್ ಪೇಸ್ಟ್ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಾಗೆ ಸ್ವಲ್ಪ ಮೆದುವಾಗಿ ಹಿಟ್ಟನ್ನು ನಾವು ಕಲಿಸ್ಕೊಳ್ಬೇಕು. ತುಂಬ ಗಟ್ಟಿಯಾಗಿಯೂ ಆಗಬಾರ್ದು, ತುಂಬ ಸಾಫ್ಟಾಗಿ ಸಹ ಬೇಡ. ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನಾದಬೇಕು. ಇದಕ್ಕೆ ನಾನು ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ. ಎಣ್ಣೆ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೊಂಡಾದಮೇಲೆ ಇದನ್ನು ಹೀಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ರೆಸ್ಟಿಗೆ ಇಡಬೇಕು. ಹಿಟ್ಟು ನಾದ್ಕೊಂಡಾಗಿದೆ. ಇದನ್ನು ಮತ್ತೆ ಎಣ್ಣೆಯನ್ನು ಹಚ್ಚಿಬಿಟ್ಟು ನಾನು ಈ ಥರ ಸ್ಪ್ರೆಡ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೇನೆ. ಇದನ್ನು 15 ನಿಮಿಷ ಮುಚ್ಚಿಡಿ. ಹಾಗೆ ಇವಾಗ ನಾನಿಲ್ಲಿ ಬೇಯಿಸಿದಂಥ ಆಲೂಗಡ್ಡೆಯನ್ನು ತಗೊಂಡು ನಾನಿಲ್ಲಿ 2 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಇದನ್ನು ಈ ಥರ ತುರ್ಕೊಳ್ತಾ ಇದ್ದೇನೆ. ದೊಡ್ಡ ಹಲ್ಲಲ್ಲೇ ನೀವು ತುರ್ಕೊಳ್ಳಿ. ಹಾಗೆ ಎಲ್ಲ ಆಲೂಗಡ್ಡೆ ಇದೇ ರೀತಿಯೇ ತುರ್ಕೊಳ್ಳಿ. ಆಮೇಲೆ ಇದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈ ಆಲೂಗಡ್ಡೆಗೆ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡಂತಹ ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಈರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಚಾಪರ್ನ ಸಹಾಯದಿಂದ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಜೀರಿಗೆ ಪುಡಿ, ಗರಂ ಮಸಾಲ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಅಜ್ವಾಯಿನ ಹಾಕ್ಕೊಂಡು ಆಲೂಗಡ್ಡೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನೀವು ತುಂಬ ಪ್ರೆಸ್ ಮಾಡಿ ಮಿಕ್ಸೆಲ್ಲ ಮಾಡ್ಕೊಳ್ಬೇಡಿ. ಈ ಥರ ಹುಡಿಯಾಗೇ ಇರಬೇಕು. ಈ ಥರನೇ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಬೇಕಾದರೆ ಪನ್ನೀರನ್ನು ಸಹ ಹಾಕ್ಕೊಳ್ಬೋದು. ನನ್ನ ಹತ್ರ ಇವತ್ತು ಪನ್ನೀರ್ ಇರಲಿಲ್ಲ, ಸೊ ಅದರಿಂದ ನಾನು ಇದಕ್ಕೆ ಪನ್ನೀರನ್ನು ಹಾಕ್ಕೊಳ್ತಾ ಇಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ. ಇವಾಗ 15 ನಿಮಿಷ ಆಗಿದೆ. ಹಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ಈ ಥರ ನಾದ್ಕೊಳ್ಳಿ ಚೆನ್ನಾಗಿ. ನಾನು ಇದನ್ನು 2 ಉಂಡೆಗಳಾಗಿ ಮೊದಲಿಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ರೋಲ್ ಥರ ಮಾಡ್ಕೊಳ್ತಾ ಇದ್ದೇನೆ. ರೋಲ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ನಾನು ಹಚ್ಕೊಳ್ತಾ ಇದ್ದೇನೆ. ಒಣ ಹಿಟ್ಟು ಹಚ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ದೊಡ್ಡ ಚಪಾತಿಗಿಂತ ಸ್ವಲ್ಪ ದೊಡ್ಡದಾಗಿ ಹಿಟ್ಟನ್ನು ತಗೊಳ್ಳಿ. ಅಂದರೆ ಇದು ಪರಾಟ ಮಾಡೋದಲ್ವ, ಸೊ ಅದರಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು 2 ನಿಮಿಷ ಇದನ್ನು ಹೀಗೆ ಬಿಡಿ. ಅದಾದಮೇಲೆ ಈ ಥರ ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಇದು ಪಾಲಕ್ದು ಏನು ಹಿಟ್ಟಿದೆ ಅದನ್ನು ಈ ಥರ ಮಾಡ್ಕೊಳ್ಬೇಕು ಕೈಯಿಂದ. ಅಂದರೆ ಮಧ್ಯ ದಪ್ಪನೇ ಇರಬೇಕು, ಸೈಡ್ ಮಾತ್ರ ಸ್ವಲ್ಪ ತೆಳ್ಳಗೆ ಇದ್ದು ಈ ಥರ ಆಗಬೇಕು. ಇವಾಗ ಇದಕ್ಕೆ ಒಳಗಡೆ ಸ್ಟಫಿಂಗನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 1 ರಿಂದ 1.5 ಚಮಚ ಹಾಕ್ಕೊಂಡಿದ್ದೀನಿ. 2 ಚಮಚ ಸಹ ಹಾಕ್ಬೋದು. ಈ ಥರ ಸ್ಟಫಿಂಗನ್ನು ಹಾಕಿಬಿಟ್ಟು ಈ ಥರ ನೀವು ಫೋಲ್ಡ್ ಮಾಡ್ಕೊಳ್ಬೇಕು. ನೋಡ್ಕೊಳ್ಳಿ, ಇದೇ ಥರ ಫೋಲ್ಡ್ ಮಾಡ್ಕೊಳ್ಳಿ. ಆವಾಗ ಪರಾಟ ಎಲ್ಲ ಹರಿಯೋದಿಲ್ಲ, ಬ್ರೇಕ್ ಆಗೋದಿಲ್ಲ. ಇದು ಏನು ಎಕ್ಸ್ಟ್ರಾ ಇರುತ್ತೆ ನೀವು ಅದನ್ನು ಸ್ವಲ್ಪ ತೆಗಿಲೂಬಹುದು, ತುಂಬ ಎಕ್ಸ್ಟ್ರಾ ಅನಿಸಿದರೆ. ಆಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ನಾನು ಮತ್ತೆ ರೋಲ್ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ರೌಂಡ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ.
ಇವಾಗ ಮತ್ತೆ ಮೇಲ್ಗಡೆ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಕೈಯಲ್ಲೇ ಈ ಥರ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ. ಅಂದರೆ ನೀವು ಪರಾಟ ಏನಿರುತ್ತೆ ಅದು ನೆಲಕ್ಕೆ ಅದಕ್ಕೆ ಅಂಟ್ಕೊಳ್ಬಾರ್ದು. ಅದಕ್ಕೆ ಒಣ ಹಿಟ್ಟನ್ನು ನೀವು ಹಾಕ್ಕೊಳ್ಬೇಕು. ಆಮೇಲೆ ರೋಲರ್ನ ಹೆಲ್ಪಿಂದ ಸ್ವಲ್ಪ ರೋಲ್ ಮಾಡಿಕೊಂಡ್ರೆ ಸಾಕು. ತುಂಬ ಪ್ರೆಸ್ ಮಾಡಿ ಸಹ ರೋಲ್ ಮಾಡೋಕ್ಕೆ ಹೋಗಬೇಡಿ, ಮತ್ತು ತುಂಬ ತೆಳ್ಳಗೇನೂ ಸಹ ಮಾಡೋಕ್ಕೆ ಹೋಗಬೇಡಿ. ನಾನು ಇದು ರೋಲ್ ಆಗಿದೆ ನಂದು, ನೋಡ್ಬೋದು. ಎಲ್ಲೂ ಸಹ ಹರಿದಿಲ್ಲ, ಔಟ್ಸೈಡು ಸ್ಟಫಿಂಗ್ ಸಹ ಔಟ್ಸೈಡ್ ಬಂದಿಲ್ಲ. ಈ ಥರ ಮಾಡಿಬಿಟ್ಟು ಎಕ್ಸ್ಟ್ರಾ ಹಿಟ್ಟನ್ನು ನಾನು ತೆಗಿತಾ ಇದ್ದೇನೆ. ಇವಾಗ ಗ್ಯಾಸ್ ಮೇಲೆ ತವಾವನ್ನು ಇಟ್ಟಿದ್ದೇನೆ. ಇದಕ್ಕೆ ಎಣ್ಣೆಯನ್ನು ನಾನಿಲ್ಲಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಟಿದ್ದೇನೆ. ಬಿಸಿ ಆದಂಥ ಹಂಚಿಗೆ ಇದನ್ನು ಏನು ಪಾಲಕ್ ಆಲೂ ಪರಾಟ ಇದೆ ಅದನ್ನು ಹಾಕಿಬಿಟ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಫಸ್ಟಿಗೆ ನೀವು ಸ್ವಲ್ಪ ಎಣ್ಣೆಯನ್ನೇ ಹಾಕ್ಕೊಳ್ಳಿ. ಇದನ್ನು ಎರಡು ಕಡೆಗೂ ಮೀಡಿಯಮ್ ಫ್ಲೇಮಲ್ಲೇ ನೀವು ಇದನ್ನು ಫ್ರೈ ಮಾಡಬೇಕು. ಆವಾಗ ಚೆನ್ನಾಗಿ ಕಲರ್ ಸಹ ಬರುತ್ತೆ. ಇವಾಗ ನಾನು ಸ್ವಲ್ಪ ಎಣ್ಣೆಯನ್ನು ಮತ್ತೆ ಹಾಕ್ಕೊಂಡು ಎರಡು ಕಡೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ನೀವು ಇದನ್ನು ಲೋ ಫ್ಲೇಮಲ್ಲೇ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡೋದ್ರಿಂದ ಒಳಗಡೆನೂ ಚೆನ್ನಾಗಿ ಬೆಂದು ಬರುತ್ತೆ. ಈರುಳ್ಳಿ ಎಲ್ಲ ಇದೆ ಅಲ್ವಾ. ಇವಾಗ ನಾನು ಇದಕ್ಕೆ ತುಪ್ಪವನ್ನು ಹಾಕ್ತಾಯಿದ್ದೇನೆ. ನೀವು ತುಪ್ಪ ಹಾಕ್ಬೋದು, ಇಲ್ಲ ಬೆಣ್ಣೆಯನ್ನು ಸಹ ಹಾಕ್ಕೊಳ್ಬೋದು. ತುಪ್ಪ ಹಾಕಿದರೆ ಟೇಸ್ಟ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಇದನ್ನು ನೀವು ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ಸಹ ತಿಂತಾರೆ. ನೀವು ಇದನ್ನು ಸ್ಟಫಿಂಗ್ ಇಲ್ಲದೇ ಮಕ್ಕಳಿಗೆ ಪೂರಿ ಸಹ ಮಾಡ್ಕೊಳ್ಬೋದು. ಏನು ಪಾಲಕ್ನ ನಾವು ಕಲಸಿಟ್ಕೊಂಡಿದ್ದೀವಿ ಹಿಟ್ಟನ್ನು, ಅದರಲ್ಲಿ ನೀವು ಪೂರಿಯನ್ನು ಸಹ ಮಕ್ಕಳಿಗೆ ಮಾಡಿಕೊಡ್ಬೋದು. ಹಾಗೆ ಇದನ್ನು ಎರಡು ಕಡೆಗೂ ಚೆನ್ನಾಗಿ ಬೇಯಿಸ್ತಾ ಇದ್ದೇನೆ. ಇದನ್ನು ನಿಧಾನಕ್ಕೆ ಎಲ್ಲ ಕಡೆಗೂ ಬೇಯಿಸಿ ಇದು ಚೆನ್ನಾಗಿ ಉಬ್ಬಿ ಬರುತ್ತೆ. ನಾನು ಇನ್ನೊಂದು ಸಹ ಬೇಕಾದರೆ ನಿಮಗೆ ಮಾಡಿ ತೋರಿಸ್ತೀನಿ. ಇವಾಗ ನಾನು ಎರಡು ಕಡೆಗೂ ಸ್ವಲ್ಪ ತುಪ್ಪವನ್ನು ಮತ್ತೆ ಹಚ್ಕೊಂಡು ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ. ನಾನಿವಾಗ ಇನ್ನೊಂದನ್ನು ಸಹ ಮಾಡಿ ತೋರಿಸ್ತೀನಿ ನೋಡಿ. ಇದು ಸಹ ಉಬ್ಬಿನೇ ಬರುತ್ತೆ. ನಾನು ಹಂಚು ಬಿಸಿಯಾಗಿದೆ, ಹಾಗೆ ಪರಾಟನ ಹಾಕಿದ್ದೇನೆ. ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಎರಡು ಕಡೆಗೂ ಚೆನ್ನಾಗಿ ಮೊದಲಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಕಲರ್ ಸಹ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಾಗಿ ಸಹ ಇರುತ್ತೆ ಇದನ್ನು ತಿನ್ನೋದಕ್ಕೆ. ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಉಬ್ಬುತ್ತಾ ಇದೆ. ಈ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಆವಾಗ ನೀವು ತುಪ್ಪವನ್ನು ಇಲ್ಲ ಬೆಣ್ಣೆಯನ್ನು ಹಾಕಬಹುದು. ಇವಾಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ನಾನು ಆ ಫ್ಲೇಮ್ ಬಂದು ಮೀಡಿಯಮಲ್ಲೇ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಇದೇ ರೀತಿ ಮಾಡೋದ್ರಿಂದ ನಿಮಗೆ ಎಲ್ಲ ಪರಾಟಾಸು ಹೀಗೆ ಉಬ್ಬಿ ಬರುತ್ತೆ. ನೀವು ಇದನ್ನು ಮೊಸರು ಜೊತೆ, ಉಪ್ಪಿನಕಾಯಿ ಜೊತೆ ಇದನ್ನು ಸರ್ವ್ ಮಾಡಬಹುದು, ಇಲ್ಲ ಹಾಗೇನೂ ತಿನ್ಬೋದು. ತುಂಬಾ ಟೇಸ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಖಂಡಿತ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ನಾನು ಇದನ್ನು ಓಪನ್ ಮಾಡಿ ಸಹ ತೋರಿಸ್ತೀನಿ. ಎಷ್ಟು ಆಲೂಗಡ್ಡೆ ಸ್ಪ್ರೆಡ್ ಆಗಿ ಎಲ್ಲ ಕಡೆನೂ ಆಲೂಗಡ್ಡೆ ಇದೆ ಅಂತ ತೋರಿಸ್ಕೊಡ್ತೀನಿ. ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಲ್ವಾ. ಸ್ವಲ್ಪ ಬಿಸಿಯಾಗಿದೆ, ಅದಕ್ಕೆ ನನಗೆ ಕೈಯಲ್ಲಿ ಹಿಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಇವಾಗ ಪಾಲಕ್ ಆಲೂ ಪರಾಟ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.